ಮಾಡಬೇಕು. ನಮ್ಮ ಹಕ್ಕನ್ನ ಯಾರು ಕಿತ್ಕೊಳಕ್ಕಾಗಲ್ಲ, ನಮ್ಗೆ ಸೇರಿಸಬೇಕು. ಹಾಗಾದ್ರೆ ನೀವು ನಮೂನೆ 6 ಕೊಡಿ ಅಂಡ್ 8 ಮೂಲಕ ಸಲ್ಲಿಸಬಹುದು. 6 ವಸ್ತು ನಾನಿಲ್ಲಿಲ್ಲ ಬೇರೆ ಊರಲ್ಲಿದ್ದೀನಿ, ನಾನು ಈ ತರ ನಂದು ಈ ತರ ಇದೆ, ಅದಕ್ಕೆ ನಾನು ನಿಮಗೆ ಕರಡು ಮತದಾರರ ಪಟ್ಟಿಗೆ ಎನ್ಯುಮರೇಷನ್ ಫಾರ್ಮ್ ಕೊಡೋಕ್ಕಾಗಲಿಲ್ಲ, ಇಲ್ಲಿ ಕೊಡ್ತಾ ಇದ್ದೀನಿ ನಾನು. ಆಕ್ಷೇಪಣೆ ನಮೂನೆ 7 ಮೂಲಕ ಸಲ್ಲಿಸಬಹುದು. ಇವುಗಳ ಆಕ್ಷೇಪಣೆ ಏನಾದರೂ ಇದ್ರೆ ಆಕ್ಷೇಪಣೆ ನಾನು ಯಾಕೆ ಇಟ್ಕೊಂಡಿದ್ದೀರಿ ಏನು ಹೀಗೆ ಆಕ್ಷೇಪಣೆಗಳಿದ್ದರೆ ಕೂಡ ನಾವು ನಮೂನೆ 7ರಲ್ಲಿ ಮೂಲಕ ಸಲ್ಲಿಸಬಹುದು. ಯಾರಿಗೆ ಅಂದ್ರೆ ನೋಂದಣಿ ಅಧಿಕಾರಿ, ಎಲೆಕ್ಷನ್ ರಿಜಿಸ್ಟ್ರೇಷನ್ ಆಫೀಸರ್ಗೆ ಸಲ್ಲಿಸಬಹುದು. ಹಕ್ಕು ಮತ್ತು ಆಕ್ಷೇಪಣೆ ಪಟ್ಟಿಯನ್ನು ಮತದಾರರ ನೋಂದಣಿ ಅಧಿಕಾರಿ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗುವುದು. ಯಾರು ಕೊಟ್ಟಿಲ್ಲ, ಏನ್ ಕೊಟ್ಟಿದ್ದಾರೆ, ನೋಟಿಸ್ ಏನ್ ಕೊಟ್ಟಿದ್ದಾರೆ, ಅವ್ರು ಏನ್ ಕೇಳಿದ್ದಾರೆ ಎಲ್ಲವೂ ಕೂಡ ಮುಖ್ಯ ಚುನಾವಣಾ ಅಧಿಕಾರಿಗಳ ನೋಟಿಸ್ ಇದರಲ್ಲಿ ವೆಬ್ಸೈಟ್ ಅಲ್ಲಿ ಕೂಡ ಪಕ್ಷಗಳಿಗೆ ಪಟ್ಟಿಯನ್ನು ನೀಡಲಾಗುವುದು. ರಾಜಕೀಯ ಪಕ್ಷಗಳಿಗೆ ಪಟ್ಟಿಯನ್ನು ನಮ್ಮ ತಾಲೂಕು ಆಡಳಿತ ಏನ್ ಮಾಡುತ್ತೆ, ನೋಂದಣಿ ಅಧಿಕಾರಿಗಳು ಯಾರ್ಯಾರು ನಮಗೆ ಮನ್ನಣೆ ಪಡೆದ ರಾಜಕೀಯ ಪಕ್ಷಗಳಿಂದ ಬರ್ತಾರೋ ಮುಖಂಡರು ಅವರಿಗೆ ಕೂಡ ಒಂದು ಇಂಥವ್ರು ನಮಗೆ ಆಕ್ಷೇಪಣೆ ಆಗಿದ್ದಾರೆ, ಕೊಟ್ಟಿಲ್ಲ, ರದ್ದುಗೊಳಿಸಿದ್ದೀನಿ ಅಂತ ಕೊಡ್ತಾರೆ. ಬಿಎಲ್ಎರವರು ದಿನಕ್ಕೆ 10 ಹಕ್ಕು ಮತ್ತು ಇದು ಆಕ್ಷೇಪಣೆಗಳು. ಕರಡು ಮತದಾರರ ಪಟ್ಟಿ ಸಲ್ಲಿಸಬಹುದು, 50 ಸಲ್ಲಿಸಬಹುದು. ಕರಡು ಮತದಾರರ ಪಟ್ಟಿ ಪ್ರಕಟಣೆ ಆದ್ಮೇಲೆ ಬರೀ ಆಗಬೇಕು. ನೆಕ್ಸ್ಟ್ ಇದು ಥರ್ಡ್ ಫೇಸ್ ಎನ್ಯುಮರೇಷನ್ ಫೇಸ್ ಅಲ್ಲಿ ನಮಗೆ ಫಾರಂ ನಂಬರ್ 6 ಡಿಕ್ಲರೇಷನ್ ಫಾರ್ ಎನ್ರೋಲ್ಮೆಂಟ್ ಹೊಸದಾಗಿ ಸೇರ್ಪಡೆ ಆಗಬೇಕಾದ್ರೆ ನಾವು ಕೊಡಬೇಕಾಗಿರ್ತಕ್ಕಂಥ ನಮೂನೆ 6 ಡಿಲೀಟ್ ಮಾಡೋದು, ತೆಗೆದಾಕಕ್ಕೆ ಒಂದೊಂದು ಸ್ಯಾಂಪಲ್ ಹಾಕಿದ್ದಾರೆ ನಿಮಗೆ ಫಾರಂ ಅರಿವು ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಫಾರಂ 8 ಫಾರ್ ಕರೆಕ್ಷನ್ ಶಿಫ್ಟಿಂಗ್, ಕರೆಕ್ಷನ್ಸ್ ಏನಾದರೂ ಇದ್ರೆ ಅಥವಾ ಶಿಫ್ಟಿಂಗ್ ಆಗಿದೆ ಸರ್ ನಾವು ಅಲ್ಲಿಂದ ಇಲ್ಲಿ ಬಂದಿದ್ದೀವಿ ಅಂದ್ರೆ ಫಾರಂ 8 ಕೊಡಬೇಕು. ಗಣಿತಿ ನಮೂನೆಯನ್ನು ತುಂಬಿ ಸಹಿ ಮಾಡಿ ಬಿಎಲ್ಒ ರವರಿಗೆ ನಮೂದನ್ನು ಮತದಾರರ ಪಟ್ಟಿಯಿಂದ ಕೈಬಿಡಲಾಗುವುದು, ಕಡ್ಡಾಯವಾಗಿ ಕೈಬಿಡಲಾಗುತ್ತದೆ. ಆದರೆ ಎಸ್ಐಆರ್ ಮ್ಯಾಪಿಂಗ್ ಆಗದೇ ಇರುವ ಮತದಾರರು ಹಾಗೂ ಮ್ಯಾಪಿಂಗ್ ಮಾಡಲು ತೊಡಕು ಉಂಟಾದ ಮತದಾರರಿಗೆ ನಮ್ಮ ಮತದಾರರ ನೋಂದಣಿ ಅಧಿಕಾರಿಗಳಿಂದ ಸೂಕ್ತ ತಿಳುವಳಿಕೆ ಪತ್ರವನ್ನು ನೀಡಿ ವಿಚಾರಣೆ ಕೈಗೊಂಡು ನಂತರ ಪ್ರಕರಣವನ್ನು ಇತ್ಯರ್ಥಪಡಿಸಲಾಗುವುದು ಮತ್ತು ಅಂತಹ ಪಟ್ಟಿಯನ್ನು ಸಹ ಪ್ರಚಾರ ಪಡಿಸಲಾಗುವುದು. ಪಡಿಸಲಾಗುತ್ತೆ. ಯಾರು ಇಲ್ಲ ನಾನು ಮಾಡಲಿಲ್ಲ, ನನ್ನ ಯಾವ ತರ ಇದೆ ಏನಿದೆ, ನನ್ನ ಮ್ಯಾಪಿಂಗ್ ಆಗಿದೆ, ತಪ್ಪಾಗಿದೆ, ಮ್ಯಾಪಿಂಗ್ ಆಗಿರೋದೆಲ್ಲ ಕರೆಕ್ಟಾಗಿ ಮ್ಯಾಪಿಂಗ್ ಆಗಿರೋದು ಕರೆಕ್ಟಾಗಿ ಬಂದ್ಬಿಡುತ್ತೆ. ತಪ್ಪಾಗಿ ಮ್ಯಾಪಿಂಗ್ ಆಗಿದ್ರೆ ಸುಮ್ಮನೆ ಅದು ಮತ್ತೆ ಈ ತರ ಬಿಎಲ್ಒ ರವರಿಂದ ಮನೆ ಭೇಟಿ ಅವಧಿ ಮುಗಿದ ನಂತರ ಕರಡು ಮತದಾರರ ಪಟ್ಟಿ ಪ್ರಕಟಣೆಯನ್ನು ಕೈಗೊಳ್ಳುತ್ತದೆ. ಕರಡು ಮತದಾರರ ಪಟ್ಟಿ ಪ್ರಕಟಣೆಯನ್ನು ಕೈಗೊಳ್ಳುತ್ತದೆ. ನಂತರ ಗಣತಿ ನಮೂನೆಗಳನ್ನು ತುಂಬಿ ಸಹಿ ಮಾಡಿ ಬಿಎಲ್ಒ ರವರಿಗೆ ನೀಡದೇ ಇರುವ ಮತದಾರರು ಅವರ ಹೆಸರು ಕರಡು ಮತದಾರರ ಪಟ್ಟಿಯಲ್ಲಿ ಕೈಬಿಟ್ಟೋದ್ರೆ ನಮೂನೆ 6 ಆನ್ಲೈನ್ ಮೂಲಕ ಅಥವಾ ಬಿಎಲ್ಒ ರವರನ್ನು ಭೇಟಿ ಮಾಡಿ ಬಿಎಲ್ಒ ಆಪ್ ಮೂಲಕವೂ ಹಕ್ಕು ಮತ್ತು ಆಕ್ಷೇಪಣೆಗಳ ಅವಧಿಯಲ್ಲಿ ಸಲ್ಲಿಸಬಹುದು. ಟೈಮ್ ಇರುತ್ತೆ. ಹಕ್ಕು ಮತ್ತು ಯಾಕೆ ಬಿಟ್ಟೋಗಿದೆ, ನೀವೇನಾದ್ರೂ ಇದೆ ಡಾಕ್ಯುಮೆಂಟ್ಸ್ ಅವೆಲ್ಲ ಕೊಟ್ಟು ನಾನು ಈ ತರ ಮತದಾರರ ನೋಂದಣಿ ಅಧಿಕಾರಿಗಳು ಪ್ರಾಸ್ತಾವಿಕ ಅಂದ್ರೆ ಪ್ರಾಸ್ಪೆಕ್ಟಿವ್ ವೋಟರ್ಸ್ ಯಾರು ಈಗ ಯಾವ ಒಬ್ಬ ಮತದಾರರು ಹಿಂದಿನ ಎಸ್ಐಆರ್ 2002ರ ಮತದಾರರ ಪಟ್ಟಿಗೆ ಮ್ಯಾಪಿಂಗ್ ಆಗಿರುವುದಿಲ್ಲವೋ ಅಂತ ಮ್ಯಾಪಿಂಗ್ ನಲ್ಲಿ ಏನಾದರೂ ವ್ಯತ್ಯಾಸ ಇದ್ದಲ್ಲಿ ಡಿಸ್ಕ್ರಿಪ್ಷನ್ಸಿ ಇದ್ದಲ್ಲಿ ಅಂತಹ ಮತದಾರರಿಗೆ ನೋಟಿಸ್ ಅನ್ನು ನೀಡಿ ವಿಚಾರಣೆಯನ್ನು ಕೈಗೊಳ್ಳಲಾಗುವುದು. ಹಣ್ಣು ಬಿಡೋದಿಲ್ಲ. ಒಂದು ವೇಳೆ ಇಲ್ಲ ಅಂದ್ರೆ ಯಾಕಿಲ್ಲ ನೋಟಿಸ್ ಕೊಡ್ತಾರೆ, ಈ ತರ ಇದೆ ನೋಟಿಸ್ ಪೀರಿಯಡ್ ಇರುತ್ತೆ, ನೋಟಿಸ್ ಕೊಟ್ಟು ಇದ್ರೆ ಸಾಬೀತುಪಡಿಸ್ಕೊಂಡು ಈ ವೋಟರ್ ಸೇರಿಸ್ಕೊಪ್ಪ, ಇಲ್ಲ ಅಂದ್ರೆ ವಿಚಾರಣೆ ಸಮಯದಲ್ಲಿ ಮತದಾರರು 2002ರ ಮಾಹಿತಿಯನ್ನು ಅಥವಾ ಭಾರತ ಚುನಾವಣಾ ಆಯೋಗವು ಸೂಚಿಸಲಾದ ಯಾವುದಾದರೂ ಒಂದು ದಾಖಲೆಯನ್ನು ನೀಡತಕ್ಕದ್ದು.
ನಾನೊಂದು ಜಾಬ್ ಟೈಟಲ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಆ ದಾಖಲೆಯನ್ನು ಕೊಟ್ಟು ಅವರು ಸಾಬೀತುಪಡಿಸ್ಕೋಬಹುದು. ಮತದಾರರ ನೋಂದಣಿ ಅಧಿಕಾರಿಗಳ ಮತದಾರರಿಂದ ಸ್ವೀಕೃತವಾದ ದಾಖಲೆಯ ದೃಢೀಕರಣವನ್ನು ಪರಿಶೀಲಿಸುವುದು. ಮತದಾರರ ನೋಂದಣಿ ಅಧಿಕಾರಿ ಮತದಾರರಿಂದ ಸ್ವೀಕೃತ ಪತ್ರ ಅವರು ಕರೆಕ್ಟಾಗಿ ಕೊಟ್ಟಿದ್ದಾರಾ ಇಲ್ವಾ ಅನ್ನೋದು ನೋಂದಣಿ ಅಧಿಕಾರಿಗಳು ನೋಡ್ತಾರೆ. ಒಂದು ವೇಳೆ ಮತದಾರರು ತಮ್ಮ ಅರ್ಹತೆಯನ್ನು ಸಾಬೀತು ಮಾಡುವಲ್ಲಿ ವಿಫಲರಾದರೆ, ಆ ವೋಟರ್ ಎಲ್ಲ ಅವರಿಂದ ಆಗಿಲ್ಲ, ಯಾವುದು ಅಡ್ರೆಸ್ ಸಿಗಿಲ್ಲ, ಏನೋ ಐಡಿ ಸಿಗಿಲ್ಲ, ಅವರು ಮಾಡೋಕ್ಕಾಗಲ್ಲ, ಸಾಬೀತು ಆಗಿಲ್ಲ, ನಾನು ಆ ವೋಟರ್ ಲಿಸ್ಟಲ್ಲಿ ಏನೋ ಕೊಟ್ಟು ಸೇರ್ಕೊಡಕ್ಕಾಗಲ್ಲ, ಮತದಾರರ ನೋಂದಣಾಧಿಕಾರಿಗಳು ಅವ್ರನ್ನ ಹಾಗೆ ಕೂಡ ತೆಗೆದಾಕಲ್ಲ, ಇನ್ನ ಒಂದು ಸ್ಪೀಕಿಂಗ್ ಆರ್ಡರ್ ಅನ್ನ ಕೊಡ್ತಾರೆ. ಸ್ಪೀಕಿಂಗ್ ಆರ್ಡರ್ ನ ಕೊಡ್ತಾರೆ. ಅವಾಗ ಎರಡನೇದು, ಮೊದಲನೇದು ನೋಟಿಸ್ ಕೊಡ್ತಾರೆ, ಎರಡನೇ